ಒಂದು ತಿಂಗಳಿಂದ ನಾವು ಮೀನುಗಾರರೆಲ್ಲ ಸೇರಿ ಡೀಪ್ ಸಿ ಬೋಟ್ನವರು ಕರೆ ಫಿಶಿಂಗ್ ಮಾಡೋದ್ರಿಂದ ನಮ್ಗೆ ತೊಂದರೆ ಆಗಿ ಅವರನ್ನು ಕರ್ಕೊಂಡು ಬಂದಿದ್ವಿ. ಬಂದು ಮತ್ತೆ ಆಮೇಲೆ ಬಿಟ್ಟಿದ್ವಿ. ಅವ್ರು ಏನ್ ಹೇಳಿದ್ರು ಅಂದ್ರೆ ಮತ್ತೆ ನಾವಿನ್ ಕರೆ ಫಿಶಿಂಗ್ ಮಾಡೋದಿಲ್ಲ, ಹಾಗಾಗಿ ನಮ್ಮನ್ ಬಿಡಿ ಅಂತ ಹೇಳಿ ನಾವು ಸಮಕ್ಷವಾಗಿ ಎಲ್ಲ ಸೇರಿ ಅವರನ್ನ ಕರೆ ಮತ್ತೆ ಬಿಟ್ಟು ಕಳ್ಸಿದ್ವಿ. ಮತ್ತು ಒಂದು ತಿಂಗಳು ಬಿಟ್ಟು ಅದೇ ಸ್ಥಿತಿಯಲ್ಲಿ ಕರೆಯಲ್ಲಿ ಎಳಿತಿದ್ದಾರೆ. ಅದಕ್ಕೆ ನಮ್ಗೆ ಡಿಪಾರ್ಟ್ಮೆಂಟ್ ಲೆವೆಲ್ ಡಿಸಿಗೂ ಮನವಿ ಮಾಡಿದ್ವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಡಿಎಫ್ ಮನವಿ ಮಾಡಿದ್ವಿ, ಹಾಸ್ಟೆಲ್ ಕಾರ್ಡ್ರಿಗೂ ಒಂದು ಮನವಿ ಮಾಡಿದ್ವಿ. ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಆದ್ರೂ ಮೊನ್ನೆ ಕರಾವಳಿ ಪಡೆಯಲ್ಲಿ ನಾವು ಪೊಲೀಸರು ಇಲ್ಲಿ ಬಂದವಾಗ ಕೇಳಿದವಾಗ ನಾವು 6 ಗಂಟೆ ಮೇಲೆ ಡ್ಯೂಟಿ ಮಾಡುದಿಲ್ಲ ಅಂತ ಹೇಳಿದ್ರು. ಹೌದಲ್ರಿ? ಡ್ಯೂಟಿ ಮಾಡುದಿಲ್ಲ ಅಂತ ಹೇಳಿದ್ರು. ಆ ಒಂದು ನಾವೇನು ಈಗ ನಮ್ಗೆ ಯಾವುದನ್ನು ನಾವೇ ಸ್ಪಂದಿಸ್ಬೇಕು ಅನ್ಕೊಂಡು ಈಗ ನಾವು ಅದಕ್ಕೆ ಹೋರಾಟ ಮಾಡಿ ಆ ಬೋಟ್ ತಗೊಂಡು ಆ ಸ್ಥಿತಿಯಲ್ಲಿ ನಮ್ಗೆ ಈಗ 3-4 ತಿಂಗಳಿಂದ ಜನರಿಗೆ ಊಟಕ್ಕೆ ಸ್ಥಿತಿ ಇಲ್ಲ. ಊಟಕ್ಕೆ ಅಷ್ಟು ಪರದಾಟ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಏನಾಗಿದೆ ಹೇಳಿ? ಇವಾಗ ಅವರು ಬೋಟ್ ತಗೊಂಡು ಬಂದಿದ್ದಕ್ಕೆ ಅವರು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಪ್ರತಿಭಟನೆ ಮಾಡಿದ್ದೇವೆ. ನಾವು ಬೇರೆ ಎಂತದೂ ಮಾಡಿಲ್ಲ. ಅವರಿಗೆ ಜನರಿಗೂ ಏನು ತೊಂದರೆ ಮಾಡಿಲ್ಲ. ಅವ್ರ ಬೋಟಿನ ಸಾಮಾನು ಏನು ಇನ್ಸ್ಟ್ರೂಮೆಂಟ್ ಏನು ತೊಂದರೆ ಮಾಡಿಲ್ಲ. ಹಂಗೆ ತಂದಿದ್ದ ಬೋಟ್ ಹಾಗೆ ದಡರ್ ಕಟ್ಟಿ ಮೇಲೆ ಯಾವ ಕೇಸ್ ಹಾಕ್ತಾ ಇದ್ದಾರೆ? ರಾಬರಿ ಕೇಸ್ ಅಂತ ಹಾಕ್ತಿದಾರಂತೆ. ಅದಕ್ಕೆ ನಾವ್ ಇನ್ನೇನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗುದಿಲ್ಲ.